ಇದ್ದದ್ದನ್ನು ಇದ್ದಂಗೆ ಒಪ್ಕೊಂಡ್ರೆ ಏನು ಸಮಸ್ಯೆ ಅನ್ನೋದು ಅರ್ಥ ಆಗೋದಿಲ್ಲ. ಹೌದು, ಮೋದಿಯನ್ನು ಸೋಲಿಸೋದು ನಮ್ಮ ಏಕೈಕ ಗುರಿ, ನಾವು ಎಲ್ಲರನ್ನೂ ಒಟ್ಟಾಗಿ ಸೇರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ, ನಮ್ಮಲ್ಲಿ ಸ್ವಲ್ಪ ಗೊಂದಲಗಳಿದ್ದಾವೆ. ಏನಾಗುತ್ತೆ ಕಾಂಗ್ರೆಸ್ನವ್ರಿಗೆ ಹೇಳಿದ್ರೆ, ಇವರು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ನಲ್ಲಿದ್ದೀವಿ ರೀ, ಸಿಂಹಾಸನ ಅಧಿಕಾರ ಮುಖ್ಯ, ಬರ್ತೀವಿ ಅಂತಿದ್ದಾರಪ್ಪ, ಕರ್ಕತ್ತಿದ್ದೀವಿ ಅಂದರೆ ಏನಕ್ಕೆ ಆಗುತ್ತೆ? ಇವರೇನೋ ಸಂವಿಧಾನದ ರಕ್ಷಣೆಗಾಗಿ ಮಾಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಮಾಡ್ತಾ ಇದ್ದೀವಿ ಅಂತ ಇವರು, ಅವರು ರಾಷ್ಟ್ರೀಯತೆಗಾಗಿ ಮಾಡ್ತಾ ಇದ್ದೀವಿ ಅಂತ ಅವರು. ಅಜಿತ್, ಎರಡು ವಿಷಯಗಳು ನೋಡಿ. ಕರ್ನಾಟಕ ಗೆದ್ದಾಗ ಕಾಂಗ್ರೆಸ್ ಇಡೀ ದೇಶವನ್ನೇ ಗೆದ್ದಂತೆ ವಿಜೃಂಭಿಸಿತು. ಹೌದು, ಕಾಂಗ್ರೆಸ್ನ ನಾಯಕರ ಹೇಳಿಕೆಗಳು, ಮಾತುಗಳು ಆ ಥರ. ಬಿಜೆಪಿಯ ಅಮಿತ್ ಶಾ, ನರೇಂದ್ರ ಮೋದಿ ಈ ತಂಡಕ್ಕೆ ಗೊತ್ತಿತ್ತು, ಒಂದು ವೇಳೆ ಉತ್ತರ ಭಾರತದ ರಾಜ್ಯಗಳಲ್ಲೂ ಸೋತ್ರೆ ನಾವು ಮೊಮೆಂಟಮನ್ನು ಕಳ್ಕೊಳ್ತೀವಿ ಅಂತಕ್ಕಂಥ. ಅವರು ತಮ್ಮ ಬಳಿ ಇರ್ತಕ್ಕಂಥ ಎಲ್ಲ ರಿಸೋರ್ಸಸ್ಗಳನ್ನು, ಶಕ್ತಿಯನ್ನು, ಶ್ರಮವನ್ನು, ಸಂಘ ಪರಿವಾರನ ಎಲ್ಲವನ್ನು ಕೆಲಸಕ್ಕೆ ಹಚ್ಚಿ 3 ರಾಜ್ಯಗಳನ್ನು ಗೆದ್ದರು. ಆ 3 ರಾಜ್ಯ ಗೆಲ್ಲದೆ ಹೋಗಿದ್ರೆ ಇವತ್ತು ಬಿ ಜೆ ಪಿಗೆ ಮೊಮೆಂಟಮ್ ಸಿಗ್ತಾ ಇದೆ. ನನಗನ್ಸುತ್ತೆ ರಾಮ ಮಂದಿರದ ಏನೊಂದು ಸಂಭ್ರಮ ಸಿದ್ಧವಾಯಿತು, ಸಂಭ್ರಮಕ್ಕೊಂದು ವೇದಿಕೆ ಸಿದ್ಧ, 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್. ಹೀಗಾಗಿ ಇವತ್ತೊಂದು ರೀತಿ ಬಿ ಜೆ ಪಿ 2024ರ ಚುನಾವಣೆಯತ್ತ ಅಂದರೆ ಸುಮಾರು 50% ಪ್ರಚಾರದೊಡನೆ ಧುಮುಕ್ತಾ ಇದೆ. ಇನ್ನೊಂದು ಕಡೆ ಮಮತಾ, ಕೇಜ್ರಿವಾಲ್ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನಿತೀಶ್ ಕುಮಾರ್ಗೆ ಯಾಕೆ ಕಾಂಗ್ರೆಸ್ ಜೊತೆ ಇದ್ದ ಲಾಭ ಏನು ಅಂತ, ಪಾಲಿಟಿಕ್ಸ್ನಲ್ಲಿ ಅಂತಿಮವಾಗಿ ಲಾಭ, ಆ ಲಾಭ ಏನು ಅಂತಕ್ಕಂಥದ್ದು ಇಲ್ಲಿ ಬಂದರೆ ಏನು ಸಿಗುತ್ತೆ, ಆ ಕಾರಣದಿಂದ ಬಿಟ್ಟು ಹೋಗ್ತಾ ಇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್. ಸರಿ, ಕಾಂಗ್ರೆಸ್ ಬಿ ಜೆ ಪಿಯನ್ನು ಟೀಕಿಸ್ತಾ ಇದೆ, ಬಟ್ ಕಾಂಗ್ರೆಸ್ ಎಷ್ಟು ರಿವೈವ್ ಆಗ್ತಾ ಇದೆ, ಕಾಂಗ್ರೆಸ್ ಎಷ್ಟು ಸ್ಟ್ರೆಂತನ್ನು ಗಳಿಸ್ಕೊಳ್ತಾ ಇದೆ ಅನ್ನುವ ನೋಡಿದಾಗ ಕಾಂಗ್ರೆಸ್ ಬಳಿ ಆ ಸ್ಟ್ರೆಂತ್ ಎಲ್ಲೂ ಗಣನೀಯವಾಗಿ ಹೆಚ್ಚಾದಂತೆ ಕಾಣ್ತಾ ಇಲ್ಲ. ಕರ್ನಾಟಕದಲ್ಲಿ ಬಂತು, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ ಕಳ್ಕೊಂಡ್ಬಿಡ್ತು. ತೆಲಂಗಾಣದಲ್ಲಿ ಬಂತು, ನೀವು 2 ಹೊಸ ರಾಜ್ಯ ಸೋತು, 2 ಗೆದ್ದು 3 ರಾಜ್ಯ ಸೋತು ಬಿಟ್ಟರೆ ನಿಮಗೆ ಅದು ಇಫೆಕ್ಟ್ ವಿಲ್ ಬಿ ನಿಲ್. ತೆಲಂಗಾಣದಲ್ಲಿ ಬಿಜೆಪಿಯನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಿದ್ದರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರ್ತಿದೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ನಿಮ್ಗೆ ಯು ಪಿ, ಹರಿಯಾಣ, ದಿಲ್ಲಿ, ಪಂಜಾಬ್, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ್ ಇಲ್ಲಿ ಗೆಲ್ಲದ ಹೊರತು ಕಾಂಗ್ರೆಸ್ ರಿವೈವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ 100-125 ತಲುಪ್ತಿದೆ ಅಂತ ಸುದ್ದಿ ಹೋಗಲಿ ನೋಡಿ, ಕಾಂಗ್ರೆಸ್ ಜೊತೆ ಮಿತ್ರ ಪಕ್ಷಗಳು ಓಡು ಬರ್ತಾರೆ. ಜನರಿಗೆ ಅರ್ಥ ಆಗ್ತಾ ಇದೆ ಕಾಂಗ್ರೆಸ್ 50 ದಾಟಲ್ಲ. ಯಾಕೆ ನಾವು ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ನಮ್ಮ ಬೆನ್ನೇರಿ ಬರುವ ಸ್ಥಿತಿಯಲ್ಲಿರುವಾಗ ನಾವು ಯಾಕೆ ಕಾಂಗ್ರೆಸ್ನ ಬೆನ್ನೇರಿ ಹೋಗಬೇಕು? ಇದು ಪ್ರಾಯಶಃ ಮಿತ್ರ ಪಕ್ಷಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಬೇಸರಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಇನ್ನು ಬಿ ಜೆ ಪಿಯವ್ರಿಗೆ ಅನಿಸ್ತಾ ಇದೆ ನೋಡಿ, 2024 ಒಂದು ರೀತಿಯಿಂದ ದೇಶದ ರಾಜಕಾರಣದಲ್ಲಿ 3ನೇ ಚುನಾವಣೆಯನ್ನು ಗೆದ್ದ. ಪಂಡಿತ್ ನೆಹರು 52, 57, 62 ಗೆದ್ದಿದ್ರು. ಇಂದಿರಾ ಗಾಂಧಿ 67, 72 ಗೆದ್ದರು, 78 ಸೋತರು, 80 ಗೆದ್ದರು. ರಾಜೀವ್ ಗಾಂಧಿ 84 ಗೆದ್ದರು, 89 ಸೋತರು. ಕಾಂಗ್ರೆಸ್ 91 ಗೆದ್ದು. ಅಗೇನ್ ಕಾಂಗ್ರೆಸ್ 2004-9 ಗೆದ್ದುಕೊಂಡಿತು, ಪೂರ್ಣ ಪ್ರಮಾಣದಲ್ಲ. ಬಿ ಜೆ ಪಿಗೆ ಅನಿಸ್ತಾ ಇದೆ ಎಲ್ಲೂ ಕೂಡ ಕಸರ್ ನೈ ಚೂರ್ಣ, ಎಲ್ಲಿ ಶಕ್ತಿ ಬರಲಿಕ್ಕೆ ಸಾಧ್ಯವೋ ಅಲ್ಲಿ ಅದನ್ನು ಎಳೆದುಕೊಂಡು. ಇಲ್ಲ, ಜಗದೀಶ್ ಶೆಟ್ಟರನ್ನು ಇಷ್ಟು ವಾಚಾಮಗೋಚರವಾಗಿ ಬಿ ಜೆ ಪಿಯ ಹೈಕಮಾಂಡನ್ನು ನಿಂದಿಸಿದ್ರು. ಐಡಿಯಾಲಜಿಕಲ್ಲಿ ಅವರು ಒಂದು ರೀತಿ ಕಾಂಗ್ರೆಸ್ ಜೆಡಿಎಸ್ ಜೊತೆಗಿನ ಮೈತ್ರಿಗಿಂತ ಉದಾಹರಣೆ ಬೇಕು. ಈ 3 ಸ್ಥಾನ ಅವರಿಗೆ ಬಿಟ್ಟು ಕೊಟ್ಟರೆ 1 ಸ್ಥಾನದಲ್ಲಿ ತಮ್ಮ ಹಾಲಿ ಎಂ ಪಿ ಟಿಕೆಟ್ ಕೊಡಂಗಿಲ್ಲ ಅವರು. ಅಂದರೆ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಕಾಂಗ್ರೆಸ್ ಗೆದ್ದು ಬಿಡುತ್ತೆ ಅಲ್ಲಿ. ಆ ಕಾರಣದಿಂದ ನನಗನ್ಸುತ್ತೆ ಬಿ ಜೆ ಪಿ ಎಲ್ಲಿ ಸಾಧ್ಯವೋ ಅಲ್ಲಿ ಪ್ರಾಕ್ಟಿಕಲಿ. ಈಗ ನಿತೀಶ್ ಕುಮಾರ್, ಕರ್ಪೂರಿ ಠಾಕೂರಿಗೆ ಭಾರತ ರತ್ನವನ್ನು ಕೂಡ ಕೊಡ್ಲಿಕ್ಕೆ ಬಿ ಜೆ ಪಿ ತಯಾರಿದೆ. ನಾನು ಕೊಟ್ಟಿದ್ದರ ಬಗ್ಗೆ ವಿರೋಧ ಇಲ್ಲ, ಬಟ್ ದಟ್ ಈಸ್ ಫಾರ್ ಪ್ಯೂರ್ಲಿ ಪೊಲಿಟಿಕಲ್ ಪರ್ಪಸ್. ಬಟ್ ಬಿ ಜೆ ಪಿ ಆ ರಿಸ್ಕನ್ನು, ಆ ಟೀಕೆಯನ್ನು ತೆಗೆದುಕೊಳ್ಳಿಕ್ಕೆ ತಯಾರಿದೆ. ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಕೊಟ್ಟಿದ್ದು ನನಗನ್ಸುತ್ತೆ ಅದು ನಿತೀಶ್ ಕುಮಾರಿಗೆ ಗಂಗಾ ನದಿ ಹಾಜಿಪುರದಿಂದ ಪಟ್ನಾವರೆಗೆ ಬರಲಿಕ್ಕೆ ಒಂದು ದೋಣಿ ಕೊಟ್ಟಂಥದ್ದು. ನಿತೀಶ್ ಕುಮಾರ್ ಜನರ ಎದುರುಗಡೆ ಹೋಗಿ ಹೇಳ್ಬೇಕಲ್ಲ, ಕಾರಣ ಕೊಡಬೇಕಲ್ಲ, ಒಂದು ಯಾಕೆ ಬಂದೆ ಅಂತಕ್ಕಂಥದ್ದು. ಅವ್ರು ಹೇಳ್ತಾರೆ ಇಲ್ಲ, ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದಿದೆ ಅಂತಕ್ಕಂಥದ್ದು. ಅದು ಬಿ ಜೆ ಪಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಲ್ಲೂ ಲೂಪ್ ಹೋಲ್ಸ್ ಬಿಟ್ಟರೆ ಯಾಕಂದರೆ ನೋಡಿ, ನೀವು 1, 2, 3ರ ಸಭೆವರೆಗೆ ಬಿ ಜೆ ಪಿಯಲ್ಲಿ ಒಂದು ನರ್ವಸ್ನೆಸ್ ಇತ್ತು ಅಜಿತ್. ನೀವು INDIA ಒಕ್ಕೂಟದ INDIA ಹೆಸರು ಕೊಟ್ಟ ತಕ್ಷಣ ಬಿ ಜೆ ಪಿ ಒಂದು ರೀತಿ ವಿಚಲಿತ ಮಾಡಿತ್ತು. ಅದು ಭಾರತ ಅಂತ ಹೆಸರನ್ನು ಏನೋ ತೆಗೆದುಕೊಂಡು ಬಂತು. ಮತ್ತು ಪ್ರತಿ INDIA ಒಕ್ಕೂಟದ ಸಭೆಯ ಸಂದರ್ಭದಲ್ಲಿ ಬಿ ಜೆ ಪಿ ಆಕ್ಷನ್ ಮಾಡ್ತು. ಅಂದರೆ ಅಲ್ಲಿಂದ ಹೆಡ್ಲೈನ್ ಗ್ರ್ಯಾಬಿಂಗ್ ಮಾಡ್ತಾ ಇತ್ತು. ಆದರೆ 3 ರಾಜ್ಯಗಳ ಚುನಾವಣೆಗಳ ನಂತರ ಬಿ ಜೆ ಪಿ ಏನು ಮಾಡ್ತಾ ಇದೆ, ಆ ಮಿತ್ರ ಪಕ್ಷಗಳನ್ನು ನಿಧಾನವಾಗಿ ಬಿಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ
ಚುನಾವಣೆಗೆ ಮುಂಚೆಯೇ ಅರ್ಧ ಆಟ ಗೆದ್ದಂತಾಗಬೇಕು. ಕಾಂಗ್ರೆಸ್ ಬಿ ಜೆ ಪಿಗೆ ಉಳಿದ ಪಕ್ಷಗಳ ಸಮಸ್ಯೆ ಇಲ್ಲ, ಬಿ ಜೆ ಪಿ ಕಾಂಗ್ರೆಸ್ ರಿವೈವ್ ಆಗಬಾರ್ದು. ಅಟ್ ದ ಕಾಸ್ಟ್ ಆಫ್ ಬಿ ಜೆ ಪಿ ಕಾಂಗ್ರೆಸ್ ರಿವೈವ್ ಆಗುತ್ತೆ. ಆ ಕಾರಣದಿಂದ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಏಕಾಂಗಿಯಾಗಿ ಮಾಡ್ತಕ್ಕಂಥ ಒಂದು ಗೇಮನ್ನು ರಚಿಸ್ತಾ ಇದೆ. ಆ್ಯಂಡ್ ನಥಿಂಗ್ ರಾಂಗ್ ಇನ್ ಪಾಲಿಟಿಕ್ಸ್ನಲ್ಲ ತಪ್ಪಲ್ಲ. ನಾನು ನಿಮ್ಗೆ ಅವತ್ತು ಹೇಳಿದೆ, ಕುಮಾರ್ ವಿಶ್ವಾಸ್ ಒಂದು ಈಗಿನ ಪ್ರೆಸೆಂಟ್ ಬಿ ಜೆ ಪಿಯವರ ಬಗ್ಗೆ ಒಂದು ಭಾಳ ಚೆನ್ನಾಗಿ ಹೇಳಿದರು. ಅವರು ಏನು ಹೇಳಿದರು ಅಂತಂದರೆ, ಅವರು ಬಿ ಜೆ ಪಿಯವರು ಪ್ರತಿ ರಾಜ್ಯಕ್ಕೆ ಹೋಗ್ತಾರಂತೆ, ನಮಗೆ ಸೇವೆಯ ಒಂದು ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ, ಡೋಂಟ್ ಟೇಕ್ ಇಟ್ ಪೊಲಿಟಿಕಲಿ. ನಮಗೆ ಭಾಳ ಸೇವೆ ಪೊಲಿಟಿಕಲ್ ಇತ್ತು, ಪರ್ಸ್ನಲಿ ತೊಗೊಬೇಡಿ. ಎಸ್, ನೀವು ನಮಗೆ ಹಮ್ಕೋ ಸೇವಾ ಕಾ ಮೌಕಾದು ಅಂತ ಕೇಳ್ತಾರಂತೆ. ಒಂದು 10-15 ಸೀಟ್ ಕಡಿಮೆಯಾಗಿ ಬೇರೆಯವರು ಸರ್ಕಾರ ರಚಿಸಿದರೆ ಇವರು ಜನರ ಬಿಟ್ಟು ಆ ವಿಪಕ್ಷಗಳ ಶಾಸಕರ ಬಳಿ ಹೋಗ್ತಾರೆ. ಕ್ಯಾ ಸೇವಾ ಹೋ ರहा है ಅವ್ರು ಹೇಳ್ತಾರಂತೆ, ನೈ ಉತ್ಮ ಸೇವಾ ನೈ ಹೋ ರहा है, दोनों मिलके हम सेवा करेंगे ಅಲ್ಲಿ ಅವರು ಸರ್ಕಾರ ರಚಿಸಿ. ಈಗ ಅಜಿತ್ ದಾದಾ ಪವಾರ್, ನಿತೀಶ್ ಕುಮಾರ್, ಜಗದೀಶ್ ಶೆಟ್ಟರ್ ಜೊತೆ ಆಗ್ತಾ ಇರತಕ್ಕಂಥದ್ದು ಅದೇ ರಾಜ. ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.